ಹಾಯ್ ಗಾಯ್ಸ್, ನಾನಿಲ್ಲಿ ಇವತ್ತು ನಿಮಗೆ ಸೀಮೆ ಬದನೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೇನೆ. ಅದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ತಕ್ಕೊಂಡು ತೊಳ್ಕೊಳ್ಬೇಕು ಚೆಂದ. ನಂತರ ಒಂದು ಸೀಮೆ ಬದನೆಕಾಯಿ ಅಷ್ಟೇ ನಾನಿಲ್ಲಿ ಬಳಸಿರೋದು. ಹಾಗೆ 2 ಕಟ್ ಮಾಡಿರೋ ಟೊಮೆಟೊ, 1 ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಚೂರು ಅರಿಶಿಣ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು, ಬೇಗ ಬೇಯ್ತದೆ. ಈಗ ಇದನ್ನು ನಾವು ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊಳ್ಬೇಕು. ಹೀಗೆ ನೋಡಿ, ಈಗ ಚೆಂದ ಇದು ಬೆಂದಿದೆ. ವಿಸಲ್ ಕೂಗಿಸ್ಕೊಂಡ ನಂತರ ನಾನಿಲ್ಲಿ ಆಚಿ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿದ್ದೇನೆ. 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದ್ದೇನೆ. ಅದನ್ನೇ ನಾನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದು, ಇಲ್ಲ ಅಂದರೆ ಸಾಂಬಾರು ಪುಡಿ ಗಂಟು ಕಟ್ಕೊಳ್ತದೆ. ಅದಕ್ಕೇ ನೋಡಿ, ಈಗ ಸಾಂಬಾರು ಚೆಂದ ಕುದೀತಾ ಇದೆ. ಹೀಗೆ ಒಳ್ಳೆ ಚೆಂದ ಆಗ್ತದೆ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ, ಇದು ಬೇಗ ಆಗ್ತದೆ ಸಾಂಬಾರು. ಈಗ ಸಾಂಬಾರು ಇದು ಕುದ್ದಿದೆ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಚೂರು ಕರಿಬೇವು, ಹಾಗೆ ಚೂರು ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಅಷ್ಟೇ ನೋಡಿ, ಸೀಮೆ ಬದನೆಕಾಯಿ ಸಾಂಬಾರು ಈಗ ರೆಡಿ ಆಯಿತು. ಇಲ್ಲಿಯ ತನಕ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.